ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕರುಂಗಳಿ ಮಾಲೆಯ ಲಿಂಕನ್ನು ಕೊಟ್ಟಿದ್ದೀನಿ. ಒರಿಜಿನಲ್ ಕರುಂಗಳಿ ಮಾಲೆಯನ್ನು ಧರಿಸಿದರೆ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ. ಜೊತೆಗೆ ಯಾವುದೇ ಕೆಟ್ಟ ದೃಷ್ಟಿಯನ್ನು ತಡೆಯುವ ಶಕ್ತಿ ಮತ್ತು ನಿಮ್ಮ ಒತ್ತಡವನ್ನು ಕಮ್ಮಿ ಮಾಡಿ ಮನಸ್ಸನ್ನು ಶಾಂತಿಗೊಳಿಸಲು ಸಹಾಯನೂ ಮಾಡುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖರೀದಿಸಿ. ಮತ್ತು ಒರಿಜಿನಲ್ ತುಳಸಿ ಜಪಮಾಲೆಯ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಿಮಗೆ ಹೊಸ ವೀಡಿಯೋಸ್, ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಬರುತ್ತೆ. ಜೂಲೈ 16ರವರೆಗೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಬಂದು ಲಾಭಸ್ಥಾನದಲ್ಲಿ ಇರೋದರಿಂದ ಅತ್ಯಂತ ಶುಭ ಅಂತ ಹೇಳ್ಬೋದು. ವೃತ್ತಿಯಲ್ಲಿ ಗುರುತು ತಂದುಕೊಡುತ್ತೆ. ನಿಮ್ಮ ನಾಯಕತ್ವದ ಗುಣವನ್ನು ಎಲ್ಲರೂ ಗಮನಿಸ್ತಾರೆ. ತಿಂಗಳ 15 ದಿನವರೆಗೂ ತುಂಬ ಪಾಸಿಟಿವ್ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಗತಿ ಕಾಣ್ತೀರಾ. ನೀವು ಈ ಸಮಯದಲ್ಲಿ ಹೊಸ ಸ್ಟಾರ್ಟಪ್ ಆರಂಭಿಸಲು ಯೋಚಿಸುತ್ತಿದ್ದರೆ ಇನ್ವೆಸ್ಟ್ ಮಾಡೋರು ಪರಿಚಯವೂ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ನಿಮಗೆ ಸಹಾಯ ಆಗುತ್ತೆ. ಸುಲಭವಾಗಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ತುಂಬ ವರ್ಷಗಳಿಂದ ಏನೋ ತಗೋಬೇಕು ಅಂತ ಅಂದ್ಕೊಂಡಿರ್ತೀರ. ಕಾರು ಅಥವಾ ಟ್ರಾವೆಲ್ ಮಾಡೋದು ಅಥವಾ ಸ್ವಂತ ಮನೆ ಮಾಡ್ಕೊಳ್ಳೋದು. ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಕ್ಕೆ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಆಗುತ್ತೆ. ಸರಿಯಾದ ಅವಕಾಶಗಳು ಒದಗಿ ಬರುತ್ತೆ. ಲಾಭಸ್ಥಾನದ ಸೂರ್ಯ ನಿಮ್ಮ ಮಾತು ಮತ್ತು ಆಲೋಚನೆಗಳನ್ನು ಎಲ್ಲರಿಗೂ, ನೀವು ಮಾತನಾಡುವಾಗ ಎಲ್ರಿಗೂ ಅರ್ಥವಾಗೋ ಥರ ಸ್ಪಷ್ಟವಾಗಿ ವಿವರಿಸೋಕೆ ಸೂರ್ಯ ಅನುಕೂಲ ಮಾಡಿಕೊಡ್ತಾನೆ ನಿಮಗೆ. ಮತ್ತು ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರಿಂದನೂ ಮತ್ತು ಸಮಾಜದಿಂದ ಉತ್ತಮವಾದ ಬೆಂಬಲ ನೀವು ನಿರೀಕ್ಷಿಸಬಹುದು. ಜೂಲೈ 16 ನಂತರ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಅನಿರೀಕ್ಷಿತವಾಗಿ ಖರ್ಚುಗಳಾಗೋದನ್ನು ನೀವು ಗಮನಿಸಬಹುದು. ಆದರೆ ನೀವು ಯಾವುದೇ ರಿಸ್ಕ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡೋದು ನೀವು ಅವಾಯ್ಡ್ ಮಾಡಬೇಕು. ಸೂರ್ಯ ವ್ಯಯಭಾವದಲ್ಲಿದ್ದಾಗ ನಿಮಗೆ ಅತಿಯಾದ ಆಯಾಸ ಆಗೋ ಸಾಧ್ಯತೆ ಇದೆ. ತಲೆನೋವು ಕೂಡ ಬರಬಹುದು ಮತ್ತು ಇಮ್ಯುನಿಟಿ ಕೊರತೆ ಆಗುತ್ತೆ ಮತ್ತು ನಿದ್ರೆಯ ಕೊರತೆಯೂ ಆಗಬಹುದು. ಕೆಲಸದ ಒತ್ತಡ ಎಷ್ಟೇ ಇದ್ದರೂ ಸಹ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು. ತುಂಬಾ ಅಗತ್ಯ ಇದೆ ಆರೋಗ್ಯದ ಕಡೆ ಗಮನ ಕೊಡೋದು. ಆದಷ್ಟು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ಬೇಕು. ನೀವು ವಾಕಿಂಗ್ ಮಾಡೋದು ಇಲ್ಲ ಸ್ವಲ್ಪ ಹೆಚ್ಚಾಗಿ ಮನೆಯಿಂದ ಆಚೆ ನೇಚರ್ಗೆ ಕನೆಕ್ಟ್ ಆಗಿ. ಅದರಿಂದ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಮತ್ತು ನಿಮಗೇನೋ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ಹೊರಗಿನ ಆಹಾರ ಸೇವಿಸಿದರೆ ಹೊಟ್ಟೆಯ ತೊಂದರೆ ಆಗಬಹುದು ಅಥವಾ ನೆಗಡಿ ಕೆಮ್ಮು ಬರುವ ಸಾಧ್ಯತೆ ಇದೆ. ಮನೆಯಲ್ಲಿ ತಯಾರಿಸಿದ ಆಹಾರ ಸೇವನೆ ಮಾಡಿ ಮತ್ತು ಸಮಯಕ್ಕೆ ಸರಿಯಾಗಿ ರಾತ್ರಿ ಬೇಗ ಮಲ್ಕೊಳ್ಳೋದು ನೀವು ಪ್ರಾಕ್ಟೀಸ್ ಮಾಡಬೇಕು. ಒಳ್ಳೆಯದು, ಬೇಗ ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು. ನಿಮ್ಮ ಭಾಗ್ಯಸ್ಥಾನಾಧಿಪತಿಯಾದ ಕುಜ ಬಂದು ಕರ್ಮಸ್ಥಾನದಲ್ಲಿ ಆಗಸ್ಟ್ 1ನೇ ತಾರೀಕುವರೆಗೂ ಇರ್ತಾನೆ. ವೃತ್ತಿಯಲ್ಲಿ ನಿಮ್ಮ ಆ್ಯಂಬಿಷನ್ ಅಂದರೆ ಮಹತ್ವಾಕಾಂಕ್ಷೆ ತುಂಬಾ ಹೆಚ್ಚಿರುತ್ತೆ. ನೀವು ವೃತ್ತಿಯಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ನೀವು ತಗೋತೀರ. ಕುಜ ನಿಮ್ಮಲ್ಲಿ ಧೈರ್ಯ, ಶಕ್ತಿ ಮತ್ತು ಕೆಲಸದಲ್ಲಿ ಆವೇಗವನ್ನು ಹೆಚ್ಚಿಸ್ತಾನೆ. ಇದರಿಂದ ಕೆಲಸದಲ್ಲಿ ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್, ಪ್ರತಿ ಕೆಲಸದಲ್ಲೂ ನಿಮ್ಮ ಮ್ಯಾನೇಜರ್ ಅಥವಾ ಬಾಸು ನಿಮ್ಮ ಕೆಲಸದಲ್ಲಿ ತಪ್ಪು ಕಂಡುಹಿಡಿತಾರೆ. ಆದರೆ ನೀವು ಇಲ್ಲ ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ಅವ್ರ ಹತ್ರ ವಾದ ಮಾಡೋದನ್ನು ನೀವು ತಪ್ಪಿಸ್ಬೇಕು. ಅಥವಾ ಕೊಲೀಗ್ಸ್ ಅಂದರೆ ಜೊತೆ ಸಹ ಉದ್ಯೋಗಿಗಳಿರ್ತಾರಲ್ವ, ಅವ್ರ ಜೊತೆ ಟೀಮ್ ವರ್ಕ್ ಮಾಡೋವಾಗ ಅವರ ಐಡಿಯಾಸ್ಗಳನ್ನು ನೀವು ಒಪ್ಪದೇ ಇರೋದು, ನನ್ನ ಐಡಿಯಾಸ್ಗಳೇ ಚೆನ್ನಾಗಿದೆ ಅಂತ ನೀವು ಹೇಳೋ ಹಾಗೆ ಕುಜನ ಪ್ರಭಾವ ಇರುತ್ತೆ ಮತ್ತು ಬೇಗ ಕೋಪ ಬರಬಹುದು. ಆದರೆ ನೀವು ಸಡನ್ ರಿಯಾಕ್ಟ್ ಮಾಡದೆ 1 ನಿಮಿಷ ಯೋಚಿಸಿ ಆಮೇಲೆ ಮಾತನಾಡೋದ್ರಿಂದ ಜಗಳಗಳನ್ನು ನೀವು ತಪ್ಪಿಸ್ಬೋದು. ಇಲ್ಲಿ ನಿಮಗೆ ತಾಳ್ಮೆ ತುಂಬ ಅಗತ್ಯವಾಗುತ್ತೆ.
ಜೂಲೈ 4ನೇ ತಾರೀಕಿಗೆ ನಿಮ್ಮ ತೃತೀಯ ಮತ್ತು ಕರ್ಮಸ್ಥಾನಾಧಿಪತಿಯಾದ ಶುಕ್ರ ಬಂದು ನಿಮ್ಮ ರಾಶಿಗೆ, ಕರ್ಕಾಟಕ ರಾಶಿಯಿಂದ ನಿಮ್ಮ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಶುಕ್ರ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದಾಗಿ ನಿಮಗೆ ಹೇಗೆ ಅನಿಸುತ್ತಂದರೆ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು, ಹೊಸ ಡ್ರೆಸ್ ತೊಗೋಬೇಕು, ಹೊಸ ಡ್ರೆಸ್ ಹಾಕ್ಕೊಂಡು ಎಲ್ಲರೂ ನಿಮ್ಮನ್ನು ಹೊಗಳ್ಬೇಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಬೇಕು. ನಿಮ್ಮ ಆಕರ್ಷಣೆಗೆ ಎಲ್ಲರೂ ನಿಮ್ಮ ಹತ್ರ ಸೆಳೆಯುತ್ತಾರೆ ಈ ಸಮಯದಲ್ಲಿ. ಮತ್ತು ಸೆಲ್ಫ್ ಕೇರ್ ಮಾಡ್ಕೋಬೇಕು ಅಂತಲೂ ನಿಮಗೆ ತುಂಬಾ ಆಸೆ ಆಗುತ್ತೆ. ಒಟ್ಟಾರೆ ಐಷಾರಾಮಿ ಜೀವನದ ಆಸೆ ಜೊತೆಗೆ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಆಸೆ ಹೆಚ್ಚಾಗಿರುತ್ತೆ. ನೋಡಿ, ಎಲ್ಲ ಇರುತ್ತೆ, ಆದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಮತ್ತು ಯಾವುದೇ ವಿಚಾರದಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ. ಯಾಕಂದರೆ ಕೇತು ಶುಕ್ರನ ಜೊತೆ ಇರೋದ್ರಿಂದಾಗಿ. ಮತ್ತು ಈ ಸಮಯದಲ್ಲಿ ಶುಕ್ರ ಕೇತುವಿನ ಜೊತೆ ರಾಹುವಿನ ದೃಷ್ಟಿ ಬೀಳೋದ್ರಿಂದಾಗಿ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಅದರಿಂದ ಆತುರದ ಪ್ರೇಮದ ನಿರ್ಧಾರಗಳನ್ನು ನೀವು ತಪ್ಪಿಸಬೇಕು ಈ ಸಮಯದಲ್ಲಿ. ವೃತ್ತಿಯ ಬೆಳವಣಿಗೆಯಲ್ಲಿ ನಿಮ್ಮ ಗಮನವನ್ನು ಹರಿಸಬೇಕು. ಸಪ್ತಮದಲ್ಲಿ ರಾಹುವಿನ ಸಂಚಾರ, ನಿಮ್ಮ ಸಂಗಾತಿ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು ಈ ಸಂದರ್ಭದಲ್ಲಿ. ಆದರೆ ನೀವು ಸಂಗಾತಿಯೊಂದಿಗೆ ವಾದ ಮಾಡುವುದರಿಂದ ಈ ಸಮಯದಲ್ಲಿ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಆತ್ಮವಿಶ್ವಾಸವನ್ನು ವೃತ್ತಿ ಜೀವನದತ್ತ ಹರಿಸಿ. ವ್ಯಯಭಾವದಲ್ಲಿ ಗುರುವಿನ ಸಂಚಾರ, 12ನೇ ಮನೆಯಲ್ಲಿ ಗುರುವಿನ ಸಂಚಾರ, ನಿಮ್ಮ ಗಮನ ಬಂದು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಇರುತ್ತೆ. ಹೆಚ್ಚು ಖರ್ಚು ಇರುತ್ತೆ, ದಾನ ಧರ್ಮ ಮಾಡುವುದಕ್ಕೆ ಆಗಬಹುದು ಮತ್ತು ಪ್ರಯಾಣಕ್ಕೂ ಖರ್ಚಾಗುತ್ತೆ. ಆದರೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಬಂದು ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡೋದ್ರಿಂದಾಗಿ ಸೂರ್ಯನಿಂದ ನಿಮಗೆ ಬೆಂಬಲ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ. ಜೂಲೈ 16ನೇ ತಾರೀಕುವರೆಗೂ. ನಂತರ ಸೂರ್ಯ ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಗುರುನು ಹಸ್ತನಾಗ್ತಾನೆ. ಸೂರ್ಯ ಗುರುವಿನ ಹತ್ರ ಬರೋದ್ರಿಂದಾಗಿ ಗುರು ಹಸ್ತನಾಗ್ತಾನೆ, ಬುಧ ಕೂಡ ಹಸ್ತನಾಗ್ತಾನೆ. ಜೂಲೈ 14ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕುವರೆಗೂ ಯಾವುದೇ ಹೊಸ ಬಿಸ್ನೆಸ್ ಅಥವಾ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳೋದು ನೀವು ತಪ್ಪಿಸಬೇಕು. ಜೂಲೈ 14ರಿಂದ ಆಗಸ್ಟ್ 12ರವರೆಗೆ ಗುರು ಹಸ್ತನಾಗ್ತಾನೆ. ಜೂಲೈ 1ನೇ ತಾರೀಕಿಂದನೇ ಜೂಲೈ 25ನೇ ತಾರೀಕುವರೆಗೂ ಬುಧ ಕೂಡ ಹಸ್ತನಾಗ್ತಾನೆ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಡಾಕ್ಯುಮೆಂಟ್ಸ್ ಚೆಕ್ ಮಾಡುವಾಗ 2-3 ಸಲ ಚೆಕ್ ಮಾಡಿ ಆಮೇಲೆ ನೀವು ಅದಕ್ಕೆ ಸಹಿ ಹಾಕೋದು ಇಲ್ಲ ಅವಾಯ್ಡೇ ಮಾಡಿಬಿಡಿ. ಮತ್ತು ಮಾತನಾಡುವಾಗ ಕೂಡ ಎಚ್ಚರಿಕೆಯಿಂದ ಮಾತನಾಡುವುದು ಅಗತ್ಯ. ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟಮದಲ್ಲಿ ಶನಿ ನಿಮ್ಮಲ್ಲಿ ನಮ್ರತೆ, ತಾಳ್ಮೆ ಅಗತ್ಯ. ಜೂಲೈ 26ರಂದು ಶನಿ ವಕ್ರನಾಗ್ತಾನೆ. ಜೂಲೈ 26ನೇ ತಾರೀಕಿಗೆ ಶನಿ ವಕ್ರನಾಗ್ತಾನೆ. ಈ ಸಮಯದಲ್ಲಿ ಶನಿ ವಕ್ರನಾಗೋ ಸಮಯದಲ್ಲಿ ಯಾವುದೇ ಆತುರದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ತುಂಬ ಎಚ್ಚರಿಕೆಯಿಂದ ಇರಬೇಕು ನೀವು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದ ಒತ್ತಡ ಮತ್ತು ಅತಿಯಾಗಿ ಯೋಚನೆ ಮಾಡ್ತೀರ. ಅದರಿಂದ ನಿಮ್ಮ ಎನರ್ಜಿಯಲ್ಲಿ ಕೊರತೆಯಾಗಬಹುದು. ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ. ರೆಸ್ಟ್ ತಗೊಳ್ಳೋದು ತುಂಬಾ ಅಗತ್ಯ. ವಿಶ್ರಾಂತಿ ಪಡೆಯಬೇಕು ನೀವು. ಧ್ಯಾನ ಮಾಡಿ. ಜೊತೆಗೆ ಪರಿಹಾರ ಬಂದು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ.
ಪ್ರಾಣಿಗಳಿಗೆ ಆಹಾರ ನೀಡಿ ಶನಿವಾರದಂದು ಶನಿದೇವನಿಗೆ ದೀಪವನ್ನು ಬೆಳಗಿಸಿ ಬಡವರಿಗೆ ಕಪ್ಪು ಬಟ್ಟೆ ದಾನ ಮಾಡಿ, ಅಥವಾ ಏನು ನಿಮ್ಮ ಹತ್ರ ಏನು ಸಾಧ್ಯನೋ ಅದನ್ನೇ ದಾನ ಮಾಡಿ, ಪರವಾಗಿಲ್ಲ. ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಮಖ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರಿಗೆ ಈ ಮಂತ್ರವನ್ನು ಹೇಳ್ಕೋಬೇಕು. ಅಶೋಕಸ್ಥಾರಣಸ್ಥಾರಃ ಶೂರಃ ಶೌರೀ ಜನೇಶ್ವರಃ ಅನುಕೂಲಃ ಶತಾವರ್ತಃ ಪದ್ಮಿ ಪದ್ಮನಿಭೇಕ್ಷಣಃ. ಈ ಶ್ಲೋಕವನ್ನು ಪಠಿಸುವುದರಿಂದ ಗ್ರಹಗಳ ನೆಗೆಟಿವ್ ಪ್ರಭಾವ ಕಡಿಮೆಯಾಗಿ ಮಾನಸಿಕ ಶಾಂತಿ ಸಿಗುತ್ತೆ. ಧನ್ಯವಾದಗಳು.